ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ, ನಮ್ಮ ತೋಟದಲ್ಲೇ ಒಂದು ಸಿಂಪಲ್ಲಾಗಿ ಜೀವಾಮೃತ ತೊಟ್ಟಿ ಮತ್ತು ಇದೇ ಸ್ಟುಡಿಯೋನಾಗಿ ಮಾಡಿಕೊಂಡು ಸುಮಾರು ಒಂದು 4 ವರ್ಷದಿಂದ ಪ್ರಾಮಾಣಿಕವಾಗಿ ಸುಭಾಷ್ ಪಾಳೇಕರ್ ಕೃಷಿನ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ನ್ಯಾಜಿಕ್ಕಾಗಿ 15 ದಿನಕ್ಕೊಮ್ಮೆ ಕೇವಲ 600 ಲೀಟ್ರು 15 ದಿನಕ್ಕೊಮ್ಮೆ ಜೀವಾಮೃತನ ಕೊಟ್ಕೊಂಡು ಒಂದು ನಾಟಿ ಹಸುಗಳನ್ನ ಸಾಕೊಂಡು ಇವತ್ತು ಒಂದು ನಾಟಿ ಹಸು ಮನೆ ತುಂಬ ಕರುಗಳಾಗಿದೆ. ಅದ್ಭುತವಾಗಿ ಮಾಡ್ಕೊಂಡಿದ್ದೀವಿ. ಯಾಕೆ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ರೈತರುಗಳು ಈ ಮಾಡೋಕ್ಕಾಗ್ತಾಯಿಲ್ಲ, ಏನು ಕಾರಣ? ಇದನ್ನೆಲ್ಲ ಯತ್ನೆ ಮಾಡ್ತಾ ನಾವು ಹೊಂಟಾಗ ಎಲ್ರಿಗೂ ಒಂದೊಂದು ಕಮಿಟ್ಮೆಂಟ್ಗಳು, ಏನಪ್ಪ ಜೀವನಕ್ಕೆ ಕಮಿಟ್ಮೆಂಟ್ ಹೇಗಾಗಿದೆ ಅಂದರೆ ಹಣ ಮಾಡಬೇಕು, ಹೆಚ್ಚು ದುಡಿಬೇಕು, ಮುಂದಿನ ನಮ್ಮ ಮಕ್ಳುಗಳಿಗೆ ಅನುಕೂಲ ಆಗಲಿ, ಎತ್ತಿಡಬೇಕು, ಚಿನ್ನ ಹಣ ಎಲ್ಲನೂ ಮಾಡಿ ಇಡಬೇಕು ಅನ್ನೋ ಒಂದು ಆತರದಲ್ಲಿ ನಾನು ಮನೆಯಲ್ಲಿ ತಂದೆ ಮತ್ತು ತಾಯಿ ಆದವರು ಹಗಲು ರಾತ್ರಿ ಕಷ್ಟಪಟ್ಟು ಮಕ್ಕಳಿಗಾಗಿ ಇದನ್ನು ಮಾಡ್ತಾಯಿದ್ದೀರ. ಬಟ್ ಎಲ್ಲೋ ಒಂದು ಕಡೆ ಮಾಡೋಂಥ ಒಂದು ಯತ್ನೆ ಮಾಡಿ, ಒಂದು ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ನೀವು ಇದೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀರಿ. ಎಷ್ಟೋ ಜನ ತಮ್ಮ ಜಮೀನನ್ನು ಬಿಟ್ಟು ಬೇರೆಯವ್ರಿಗೆ ಭೋಗ್ಯಕ್ಕೆ ಹಾಕೋದು, ಇನ್ನೊಬ್ರಿಗೆ ನೋಡ್ಕೊಳ್ಳೋಕ್ಕೋ ಅದನ್ನು ಬಿಟ್ಬಿಟ್ಟು ಸಿಟಿಲಿ ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡು ಅಲ್ಲೇ ಮನೆ ಮಾಡಿಕೊಂಡು ಮಾರ್ಕೆಟಲ್ಲಿ ಸಿಗುವಂಥ ತರಕಾರಿಗಳ್ನು, ಅಕ್ಕಿ ಬೇಳೆ ಎಲ್ಲ ತಗೊಂಡು ತಾವೇ ಜೀವನ ಮಾಡ್ತಾ ಇರೋದು ಉಂಟು. ಅದು ಮಣ್ಣನ್ನು ಒಳ್ಳೆ ಮಕ್ಳಿಗೆ ಎಜುಕೇಷನ್ಸ್ ಕೊಟ್ಕೊಂಡು ಒಳ್ಳೆ ಐಷಾರಾಮಿ ಸ್ಕೂಲ್ಗಳಲ್ಲಿ ಓದಿಸ್ಕೊಂಡು ಮಾಡ್ಕೊಂಬರ್ತಾಯಿದ್ದೀರ. ತಪ್ಪಲ್ಲ, ಮಾಡಿ, ಯಾವುದೇ ರೀತಿಯಾದ ತಪ್ಪಿಲ್ಲ. ಎಲ್ಲೋ ಒಂದು ಕಡೆ ನೀವು ಯತ್ನೆ ಮಾಡಿ ನಿಮ್ಮ ಮುಂದಿನ ಮಕ್ಕಳುಗಳಿಗೆ ಇವತ್ತೆಲ್ಲ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎ ಅಂತ ಏನು ಬಂದಿದೆ. ಇವತ್ತು ಉದ್ಯೋಗಗಳನ್ನ ಕಳ್ಕೊತಾ ಇದ್ದಾರೆ. ಎಷ್ಟೋ ಜನ ಉದ್ಯೋಗಗಳೆಲ್ಲ ಕಳ್ಕೊತಿದ್ದಾರೆ. ನೆಕ್ಸ್ಟು ನಮ್ಮ ರೈತರುಗಳಿಗೆ ಒಂದು ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಕು. ಸೊ ಈಗ ಬಿಳಿಗೇಡ್ಸ್ಕೊಳ್ಳೋ ಅಂಥ ಮಹಾನ್ ಭಾವರೇ ಸಾವಿರಾರು ಲಕ್ಷಾಂತರ ಎಕರೆಗಳನ್ನ ಜಮೀನುಗಳನ್ನ ಖರೀದಿ ಮಾಡಿ ವ್ಯವಸಾಯಕ್ಕೆ ಇವತ್ತು ತಿರುಗ್ತಾ ಇದ್ದಾರೆ ಅವರೆಲ್ಲ. ಅಂದರೆ ಮುಂದಿನ ಫ್ಯೂಚರ್ ಇರೋದು ವ್ಯವಸಾಯದಲ್ಲಿ ಅಂತ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ. ತುಂಬ ಜನ ಇವಾಗ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಜನ ಉದ್ಯೋಗದಲ್ಲಿದ್ದೇ ನಾವು ಯಾಕೆ ಒಂದು ನ್ಯಾಚುರಲ್ ಫಾರಮ್ ಅಂತ ಒಂದು ಫಾರಮ್ ಹೌಸ್ ಥರ ಒಂದು ತೋಟ ಮಾಡ್ಬೋದು, ಆ ತೋಟದಲ್ಲಿ ಅದ್ಭುತವಾದಂಥ ಕೃಷಿ ಯಾಕೆ ನಾವು ಮಾಡಬಾರ್ದು ಅಂತ ಕೂಡ ತುಂಬ ಜನ ಆ ಥರನೂ ಯತ್ನೆ ಮಾಡಿ ಕೃಷಿಗೆ ಬರ್ತಾಯಿದ್ದಾರೆ. ಸೊ ಇದೆಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಹಣ ಮಾಡಬಾರ್ದು ಅಂತಲೂ ನಾನು ಹೇಳಲ್ಲ. ಒಂದು ಎಜುಕೇಷನು ಕೊಡಿಸ್ಬೇಡಿ ಅಂತಲೂ ಹೇಳಲ್ಲ. ಜೊತೆಗೆ ನಿಮ್ಮ ಹತ್ರ ಏನಾದರೂ 1 ಎಕರೆ ಜಮೀನು ಇದ್ದರೆ, 1 ಎಕರೆ, ಅರ್ಧ ಎಕರೆ, 3/4 ಎಕರೆ, ಆಮೇಲೆ 2 ಎಕರೆ, 3 ಎಕರೆ ಈ ಥರ ಎಲ್ಲ ಜಮೀನಿತ್ತು ಅಂದ್ಕೊಳ್ಳಿ. ದಯವಿಟ್ಟು ವಾರದಲ್ಲಿ 1 ದಿನನಾದರೂ ನೀವು ಆ ಜಮೀನು ಹತ್ರ ಹೋಗಿ, ನೀವೇನು ಮಾಡ್ತೀರೋ ಏನೋ ಗೊತ್ತಿಲ್ಲ, ಒಂದು ನಾಟಿ ಹಸು ಸಾಕ್ಕೊಂಡು ಜಮೀನಿದ್ದವರು ಅದಕ್ಕೆ ಜೀವಾಮೃತ, ಘನ ಜೀವಾಮೃತ ಕೊಟ್ಕೊಂಡು ಅದ್ಭುತವಾದಂಥ ಫಲವತ್ತತೆನ ನೀವು ಮಾಡಬೇಕು. ಇಲ್ಲ ಅಂದರೆ ಏನಾದರೂ ರಾಸಾಯನಿಕ ಬಳಕೆ ಮಾಡೋದಿದೆ ಆದರೆ ಖಂಡಿತ ನೀವೇನೇ ಕೋಟಿ ಸಂಪಾದನೆ ಮಾಡಿದರೂ ಕೂಡ ನೆಕ್ಸ್ಟು ನೀವು ಆ ಭೂಮಿಗೆ ಬಂದಾಗ ಆ ಭೂಮಿ ಫಲವತ್ತತೆ ಕಳ್ಕೊಂಡಿದ್ರೆ ನೀವು ಎಷ್ಟೇ ಹಣ ಸುರಿದ್ರೂ ನಿಮ್ಮ ಆರೋಗ್ಯವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಮತ್ತು ನಿಮ್ಮ ಭೂಮಿಯ ಫಲವತ್ತತೆಯನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇವೆರಡೂ ಇಲ್ಲ ಅಂದರೆ ನೀವು ಬದುಕೋಕ್ಕಾಗಲ್ಲ. ಇವೆರಡೂ ಕಡ್ಡಾಯವಾಗಿ ಇರಲೇಬೇಕು. ಆರೋಗ್ಯಕರವಾದ ಭೂಮಿ ಇರಬೇಕು. ನೀವು ಹೊರಗಡೆ ಏನೇ ಕಳ್ಕೊಂಡಿದ್ದಾಗಲೂ ನಿಮ್ಮ ಜಮೀನಿಗೆ ಬಂದಾಗ ನಿಮ್ಗೆ ಆರೋಗ್ಯಕರವಾದಂಥ ಭೂಮಿ ಇದ್ದರೆ, ನೀವು ಬದುಕುವಂಥ ವಾತಾವರಣ ನಿಮ್ಮ ಜಾಗದಲ್ಲಿ ಇದ್ದರೆ 100% ನೀವು ಚೆನ್ನಾಗಿರ್ತೀರ. ನಿಮ್ಮ ಮಕ್ಕಳು ಹಣ ಸಂಪಾದನೆ ಮಾಡಿ ಇಡೋದಲ್ಲ, ಇವತ್ತು ಭೂಮಿನ ಸಂಪಾದನೆ ಮಾಡಿರ್ತೀರಲ್ಲ, ಆ ಭೂಮಿನ ಫಲವತ್ತತೆ ಮಾಡೋವಂಥದ್ದೇ ನಿಮ್ಮ ಮಕ್ಕಳಿಗೆ ಕೊಡುವಂಥ ದೊಡ್ಡ ಗಿಫ್ಟ್ ಅದು. ಈ ಭೂಮಿ ಫಲವತ್ತತೆ ಆಗಬೇಕು ಅಂದರೆ ನೀವು ಒಂದು ಟೈಮ್ ನೀವು ಹೊರಗಡೆ ಇವತ್ತು ಏನು ಬೇರೆಯವ್ರಿಗೋಸ್ಕರ ಸಂಪಾದನೆ ಮಾಡೋಕ್ಕೋಸ್ಕರ ನೀವು ದುಡಿತಾ ಇದ್ದೀರಾ, ಅದೇ ನಿಮ್ಮ ಜಮೀನಲ್ಲೇ ನಿಮ್ಮ ಏನು ಪೂರ್ವಜರು ಕೊಟ್ಟಿದ್ರೋ ಇಲ್ಲ ನೀವು ತಗೊಂಡಿದ್ರೋ ಪರ್ಚೇಸ್ ಮಾಡಿದ್ರೋ ಆ ಜಮೀನನ್ನ ಫಲವತ್ತತೆ ಮಾಡೋಕ್ಕೆ ಅಂತಲೇ ಟೈಮ್ ಕೊಡಬೇಕಾಗಿದೆ. ಸೊ ಟೈಮ್ ಹೆಂಗಿರಬೇಕು ಅಂದರೆ ಒಂದು ನಾಟಿ ಹಸು ಕಡ್ಡಾಯವಾಗಿ ಸಾಕಬೇಕು. ಕಡ್ಡಾಯವಾಗಿ ಒಂದು ನಾಟಿ ಹಸು ಇರಬೇಕು.
ಅದಕ್ಕೆ ಈಗ ಸುಭಾಷ್ ಪಾಳೇಕರ್ ಬುಕ್ ಬರೆದಿದ್ದಾರೆ. ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಅಂತ ಬುಕ್ ಇದೆ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬುಕ್ ಇದೆ. ತುಂಬ ಅವರು ಬರೆದಿರೋಂಥ ಬುಕ್ಗಳನ್ನ ನಾನೆಡ್ಜ್ ಇರೋರು ದಯವಿಟ್ಟು ಓದಿ. ಇಂಗ್ಲೀಷಲ್ಲೂ ಇದೆ, ಹಿಂದಿಲೂ ಇದೆ, ಕನ್ನಡದಲ್ಲೂ ಇದೆ. 3 ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಇದನ್ನು ನೀವು ಓದಿದ್ರೆ ನಿಮಗೆ ಕೃಷಿನ ಯಾವ ರೀತಿ ಮಾಡ್ಬೋದು ಅನ್ನೋದು ಒಂದು ಅಧ್ಯಾಯ ಓಪನ್ ಆಗುತ್ತೆ. ನಾಟಿ ಹಸುಗಳ ಪ್ರಾಮುಖ್ಯತೆಯನ್ನು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತೀರಾ, ಎಷ್ಟೆಷ್ಟೋ ಹಣ ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಉಜ್ವಲವಾಗಿರಬೇಕು, ಮಕ್ಕಳು ಜೀವನ ಆರಾಮಾಗಿರಲಿ ಅನ್ನೋಕ್ಕೋಸ್ಕರ ತಾವು ಹೊಟ್ಟೆ ಬಟ್ಟೆ ಕಟ್ಟು ದುಡಿದು ಚೆನ್ನಾಗಿ ಮಕ್ಕಳಿಗೆ ಹಣ ಮಾಡಿಕೊಡ್ತಾ ಇದ್ದೀರಾ ಹೊರತು ಮಕ್ಕಳು ಆರೋಗ್ಯ ಚೆನ್ನಾಗಿರಬೇಕು, ಮಕ್ಕಳನ್ನು ಮುಂದಿನ ಅವರ ಮೊಮ್ಮಕ್ಕಳು ಆರೋಗ್ಯ ಚೆನ್ನಾಗಿರಬೇಕು ಅಂತ ಯಾರೂ ಯತ್ನೆ ಮಾಡ್ತಾಯಿಲ್ಲ. ಒಂದು ವರ್ಗ ಏನಾಗಿದೆ ಅಂದರೆ, ಅಯ್ಯೋ ನಾವೇ ಹಿಂಗಾಗಿ ಇವತ್ತು ನೀವೇ ನೋಡ್ತಾರೆ 60 ವರ್ಷಕ್ಕೆ ಅಪ್ಪ ಅಮ್ಮಂಗೆ ಶುಗರು BP ಬಂದರೆ ಮಕ್ಕಳುಗಳು ಅಪ್ಪ ಅಮ್ಮಂಗೆ 60-70 ವರ್ಷ ಆಗಿದ್ರೆ ಮಕ್ಕಳುಗಳು 40-50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ಳುವಂಥ ಒಂದು ಪರಿಸ್ಥಿತಿಲಿ ನಾವುಗಳಿದ್ದೀವಿ ಇವತ್ತು. ಆಮೇಲೆ ಎಲ್ಲರ ಕೈಲೂ ಮೊಬೈಲ್ ಇದೆ. ಆ ಮೊಬೈಲಲ್ಲಿ ಎಲ್ಲರೂ 1.5 GB ಡಾಟಾ ಎಲ್ಲರಿಗೂ ಕೊಡ್ತಾರೆ. ಹಾಕಿಸ್ತಿಲ್ಲ ಅಂದರೆ ಅವರು ಕಾಲಿಂಗು ಕೊಡೋಲ್ಲ, ಏನೂ ಕೊಡೋಲ್ಲ. ಅದು ಗೊತ್ತು ನಿಮಗೆ, ಎಲ್ಲ ಬುದ್ಧಿವಂತರ ಇದ್ದೀರಾ. ಬಟ್ ನಿಮ್ಮ ಹತ್ರ ಜಮೀನಿದ್ದರೂ ನೀವು ಅದನ್ನು ಏನೂ ಮಾಡ್ದೇ ಯಾರಿಗೋ ಇನ್ನೊಬ್ರಿಗೆ ಗುತ್ತಿಗೆ ಕೊಟ್ಬಿಟ್ಟು ಅದನ್ನು ನೀವು ಹೋಗಿ 20,000 30,000 ರೂಪಾಯಿಗೂ ದುಡಿತಾ ಇರ್ತೀರ. ದುಡೀರಿ, ಬೇಡ ಅಂತಲ್ಲ. ದುಡಿಯೋದ್ರ ಜೊತೆಗೆ ನಿಮ್ಮ ಮಕ್ಳಿಗೂ ಆರೋಗ್ಯನೂ ಹಾಳು ಮಾಡಿರ್ತೀರ, ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೋತಾ ಇದ್ದೀರಾ. ತಿಂತಾರ ಫುಡ್ಡು ಏನು ಎಲ್ಲ ಗೊತ್ತಿದ್ರೂ ಕೂಡ ಜಾಣ್ಯಂಗೆ ದುಡ್ಡು ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ. ಮಾಡಿ, ಬೇಡ ಅಂತಲ್ಲ. ನೀವು ಮಾಡಿಕೊಂಡು ಸೂಟ್ ಕೇಸಲ್ಲಿ ಇಟ್ಕೊಬಂದು ಮನೆಗೆ ಮಡಗೋದಕ್ಕೆ ಅದನ್ನು ಕಿತ್ಕೊಳ್ಳೋಕ್ಕೆ ಅಂತಲೇ ಒಂದು ಹೊರಗೆ ರೆಡಿ ಆಗಿರ್ತದೆ. ಆಗಲೇ ಒಂದು ರೋಗ ಅನ್ನೋದನ್ನ ನೀವು ಅಂಟಿಸ್ಕೊ ಬಂದಿರ್ತೀರ. ಆ ಕಾಯಿಲೆಗಳು, ಅದು ಹೆಸ್ರುಗಳೇ ಗೊತ್ತಿರೋ ಹೊಸ ಕಾಯಿಲೆಗಳೆಲ್ಲ ಉಟ್ಕೊಂಡಿದೆ. ಆ ಕಾಯಿಲೆಗೆ ನೀವು ಹೋಗಿ ಒಂದ್ಸಲಿ ಅಡ್ಮೆಂಟ್ ಆದರೆ ಒಳಗಡೆ ಒಯ್ತಾರೆ. ಹಿಂಗೇ ನಿಮಗೆ ಕೌಂಟ್ರಿಗೆ ಹೋಗಿ ದುಡ್ಡು ಕಟ್ಟಿ ಅನ್ನೋ ಒಂದು ದುಸ್ಥಿತಿಲಿ ಇವತ್ತಿನ ಪ್ರಪಂಚ ಇದೆ. ಸತ್ಯನ ಮಾತಾಡಬೇಕು, ಸತ್ಯನ ಹೇಳಬೇಕು, ನಿಮ್ಮ ಮನದಾಳದ ಮಾತುಗಳನ್ನ ಜನಕ್ಕೆ ತಿಳಿಸ್ಬೇಕು. ಯಾರು ಇವತ್ತು ಆ ಕೆಲಸ ಮಾಡ್ತಲ್ಲ. ಕೆಲವು ಡಾಕ್ಟ್ರುಗಳು ಏನೋ ಪಾಪ ಇವತ್ತು ಲೈವಲ್ಲೇ ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾಯಿದೆ, ಫೇಸ್ಬುಕ್ಕಲ್ಲಿ ಬರ್ತಾಯಿದೆ. ಅದಕ್ಕೂ ಕೆಟ್ಟ ಕಮೆಂಟ್ಸ್ಗಳು ಹಾಕೋರು ಜನ ಉಟ್ಕೊಂಡವ್ರೆ. ಯಾಕೆಂದ್ರೆ ಅವ್ರ ಬಿಸ್ನೆಸ್ ಸ್ಟಾಪ್ ಆಯ್ತದಲ್ಲ. ಅದು ಹೇಳಲಿಲ್ಲ ಅಂದರೆ ಅವ್ರ ಬಿಸ್ನೆಸ್ ಸ್ಟಾಪ್ ಆಗುತ್ತೆ. ಅವ್ರಿಗೂ ಹೊಟ್ಟೆ ಮೇಲೆ ಕಲ್ಲಾಗ್ತಂಗೆ. ಅವ್ರಿಗೆ ಏನು, ಯಾರ ಮನೆ ಹಾಳಾದ್ರೇನು, ಯಾರ ಮಕ್ಳು ಹಾಳಾದ್ರೇನು, ಒಟ್ಲ ತಿನ್ನಿಸ್ಬಿಟ್ಟು ದುಡ್ಡು ಮಾಡ್ಕೋಬೇಕು. ಹಂಗಾಗಿದೆ. ಇವತ್ತು ದೊಡ್ಡ ಸೆಲೆಬ್ರಿಟಿಗಳೇ ಕೂಡ ಅಲ್ಟೇಜ್ಮೆಂಟ್ ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಹಣನ ಎತ್ಕೋತಾರೆ. ಅಲ್ಟೇಜ್ಮೆಂಟ್ ಕೊಡಬೇಕಾದ್ರೆ ಅವನೇ ಯತ್ನೆ ಮಾಡ್ತಾಯಿಲ್ಲ. ಅದು ತಗೊಂಡ್ರೆ ನಮಗೆ ಕೆಟ್ಟದಾಗುತ್ತೆ, ಮಕ್ಳುಗಳಿಗೆ ಅದು ಒಳ್ಳೇದಿಲ್ಲ ಅಂತ ಗೊತ್ತಿದ್ರೂ ಕೂಡ ಅವ್ನ ದುಡ್ಡಿನ ಆಸೆಗೆ ಅದನ್ನು ಹೋಗ್ಬಿಟ್ಟು ಸೆಲೆಬ್ರಿಟಿಗಳು ಇದನ್ನು ಮಾಡಿ ಅಂತ ಹೇಳ್ತಾರೆ. ಬಟ್ ಅವನು ಅವ್ರ ಮಕ್ಳಿಗೆ ಅದನ್ನು ತಿನ್ನಿಸ್ತಾನೂ ಇರಲ್ಲ, ಕೊಡ್ತಾನೂ ಇರಲ್ಲ. ಈ ಥರ ಒಂದು ದುಸ್ಥಿತಿಲಿ ನಾವುಗಳು ಇದ್ದೀವಿ. ದಯವಿಟ್ಟು ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ದೊಡ್ಡವರೆಲ್ಲ ಇದ್ದೀರಾ, ಇದ್ರ ಬಗ್ಗೆ ಪ್ರಮೋಟ್ ಮಾಡಿ, ನಮ್ಮ ದೇಶದ ಕಲ್ಚರ್ ಬಗ್ಗೆ ಪ್ರಮೋಟ್ ಮಾಡಿ. ನಮ್ಮ ಪರಂಪರೆ ಅಂತ ಬಂದಂಥ ನಾಟಿ ಹಸುಗಳ ಬಗ್ಗೆ ಹೇಳೋರು ಯಾರೂ ಇಲ್ಲ. ಆ ನಾಟಿ ಹಸುಗಳು ಯಾಕೆ, ಆ ನಾಟಿ ಹಸು ಹೊಂದಿದ್ರೆ ನೋಡಿ ಒಂದು 30 ಎಕರೆ ಮೇಂಟೈನ್ ಮಾಡ್ಬೋದು ಅಂತ ಒಬ್ಬರು ಸೈನ್ಸಿಸ್ಟ್ ಸುಭಾಷ್ ಪಾಳೇಕರ್ ಅವರು ಹೇಳಿದ್ದಾರೆ. ಅವರೇನು ಅನ್ಎಜುಕೇಟ್ ಫುಲ್ಲೋ ಅಲ್ಲ, ಒಬ್ಬರು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಮಹಾನ್ ಭಾವ ಸೈನ್ಸಿಸ್ಟು. ಅವರು ಮಹಾರಾಷ್ಟ್ರದವರು, ವಿದುರ್ಬ ಅನ್ನೋ ಒಂದು ಪುಟ್ಟ ಹಳ್ಳಿಲಿ ಜನಿಸಿದವರು. ಆ ಮಹಾನ್ ಭಾವನ ತುಣಿತಾರೆ ಇವತ್ತು. ಏನೋ ಈ ಕಡೆ ಬಂದರೆ ಕರ್ನಾಟಕದಲ್ಲಿ ಅಯ್ಯೋ ಮಹಾರಾಷ್ಟ್ರದವರು ಇಲ್ಲದೆಲ್ಲ ಸುಳ್ಳು, ಅವರು ರಾಜ್ಯ ಬೆಳೆಸ್ಕೊಳ್ಳೋಕ್ಕೆ ಇಲ್ಲೆಲ್ಲ ಬಂದು ಪ್ರಚಾರ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳುವಂಥ ಒಂದು ಕೆಟ್ಟ ಮನಸ್ಥಿತಿ ಇರುವಂಥ ವರ್ಗ ಇದೆ. ಯಾಕೆ ಅಂದರೆ ಅವ್ರಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಹೊಂಟೋಗ್ಬೇಕು, ಬೇರೆ ಪ್ರಾಡಕ್ಟ್ ಎಲ್ಲ ಮಾರೋಕ್ಕಾಗಲ್ಲ. ಅವ್ರು ಹೇಳುವಂಥ ಸತ್ಯನ ಅರಗಿಸ್ಕೊಳ್ಳೋವಂಥ ನೆಸೆಸಿಟಿ ಇಲ್ಲ ಅವ್ರಿಗೆ, ತಡ್ಕೊಳಕ್ಕಾಗಲ್ಲ. ಸತ್ಯ ಹೇಳ್ಬಿಡ್ತಾ ಇದಾರಲ್ಲ, ಇವ್ರ ಬಿಸ್ನೆಸ್ ಹಾಳಾಗತ್ತಲ್ಲ. ಒಂದು. ಎರಡನೇದು, ನೀವು ನೋಡ್ತಾ ಇರ್ಬೋದು ಈ ನ್ಯೂಸ್ ಚಾನೆಲ್ಗಳೆಲ್ಲ ಯಾವ ರೀತಿ ದಿನನಿತ್ಯ ಬರೀ ತೋರಿಸಿದ್ನೇ ತೋರಿಸಿ ಎಲ್ಲ ಇವತ್ತು ಎಲ್ಲರಿಗೂ ಗೊತ್ತಾಗ್ತಿದೆ. ಬಟ್ ಒಂದೇ ಒಂದು ಚಾನಲ್ಲು, ನಮ್ಮ ವಿಜಯ ಟೈಮ್ಸ್ ಅನ್ನೋದು ಚಾನಲ್ಲು ಮೇಡಮು ಎಷ್ಟು ಚೆನ್ನಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಸಮಾಜಕ್ಕೆ, ನಾಗರಿಕರಿಗೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಎಷ್ಟು ಚೆನ್ನಾಗಿ ಅವರು ನಾವು ತಿಂತಾರೋ ಫುಡ್ಗಳಲ್ಲಿ ಏನೇನಿದೆ ಅನ್ನೋದನ್ನ ಹಳೆಯಾಗಿ ತೋರಿಸ್ತಾ ಹೋಗ್ತಾ ಇದ್ದಾರೆ.
ನೋಡಿದ್ರೂ ಕೂಡ ನಮ್ಮ ದಡ್ಡ ಸಿಕ್ಕಾಮಣಿ ಜನಗಳು ಏನಿದ್ದಾರೆ ಅವ್ರ ಮಕ್ಳುಗಳಿಗೆ ಮೊಮ್ಮಕ್ಳುಗಳಿಗೆ ಸಿಗುವಂಥ ತಿಂಡಿಗಳನ್ನ ಕೊಡಿಸೋದು, ಅದೇನಿದೆ ಏನು ಅನ್ನೋದು ಗೊತ್ತಿಲ್ಲ, ಅದು ಅಳ್ತಾ ಐತೆ ಅಂದ್ಬಿಟ್ಟು ಸಮಾಧಾನ ಅದಕ್ಕೆ ತಿನ್ನಿಸಿ ತಾವೇ ತಮ್ಮ ಕೈಯಲ್ಲಿ ದುಡ್ಡು ಹಾಕಿ ವಿಷ ತಿನ್ನಿಸುವಂಥ ಒಂದು ಪರಿಸ್ಥಿತಿಲಿ ತಂದೆ ತಾಯಿನೂ ಕೂಡ ಇದ್ದಾರೆ. ಅವ್ರಿಗೆ ಗೊತ್ತು ಅದು ಕೊಡಿಸಿದ್ರೆ ಮಕ್ಳುಗಳು ಅದು ನೋಡಿರ್ತಾರೆ ಮೊಬೈಲಲ್ಲಿ. ಇವತ್ತು ಏನು ದಡ್ರೇನಲ್ಲ, ಅವರು ಬುದ್ಧಿವಂತರೇ ನೋಡಿರ್ತಾರೆ. ನೋಡಿದ್ರೂ ಕೂಡ ಅಯ್ಯೋ ತಿನ್ನಲಿ ಬಿಡಿ ಏನೋ ಲೆಕ್ಕಾಚಾರದಲ್ಲಿ ಅದು ಸಮಾಧಾನ ಮಾಡೋಕ್ಕಾಗೋವಂಥ ದುಸ್ಥಿತಿಲಿ ಅದನ್ನು ಕೊಡಿಸಿ ತಿನ್ನಿಸ್ಬಿಡೋದು. ಅದು ಎಲ್ಲಿ ಪ್ಯಾಕೆಟ್ ಆಗುತ್ತೆ, ಅದು ಹೆಂಗೆ ಬರುತ್ತೆ, ಯಾವ ಎಣ್ಣೆಲಿ ಬೇಯಿಸಿರ್ತಾರೆ ಯಾರೂ ನೋಡಲ್ಲ, ಒಟ್ಲಲ್ಲಿ ತಿನ್ನಿಸ್ಬಿಡೋದು. ಇದೆಲ್ಲ ಇವತ್ತು ಏನಪ್ಪ ಅಂದರೆ ನಮ್ಮ ಪರಂಪರೆನ ಹಾಳು ಮಾಡಬೇಕು ಅಂತಲೇ, ನಮ್ಮ ದೇಶದ ಕಲ್ಚರ್ನ ಹಾಳು ಮಾಡಬೇಕು ಅಂತಲೇ ಇಂಡೈರೆಕ್ಟಾಗಿ ಉಟ್ಕೊಂಡಿರುವಂಥ ಒಂದು ಕೆಟ್ಟ ವ್ಯವಸ್ಥೆ. ಈ ಕೆಟ್ಟ ವ್ಯವಸ್ಥೆನ ನಾವು ಓಡಿಸ್ಬೇಕು ಅಂದರೆ ದಯವಿಟ್ಟು ಇವತ್ತಿನ ಯುವಕರುಗಳು ತಮ್ಮ ಹತ್ರ 1 ಎಕರೆ 2 ಎಕರೆ ಜಮೀನಿದ್ದರೆ ನಾಟಿ ಹಸುಗಳನ್ನ ಸಾಕೊಂಡು ಅದಕ್ಕೆ ಬೇಕಾದಂಥ ಒಂದು ಪೂರಕವಾದ ವ್ಯವಸ್ಥೆ ಮಾಡಿ ಅದರ ಜೀವಾಮೃತನ ಒಂದು ಬೆಳೆ ಸಂಯೋಜನೆ ಮಾಡಿಕೊಂಡ್ರೆ ನೀವು ಅದ್ಭುತವಾದ ಜೀವನನ ನೀವು ಮಾಡ್ಬೋದು. ಇಲ್ಲಿ ಆರೋಗ್ಯ ಮುಖ್ಯ ಏನಕ್ಕಿಂತ ಹೆಚ್ಚು ಮುಂದಿನ ಪೀಳಿಗೆಗೆ ಮಣ್ಣನ್ನು ಆರೋಗ್ಯವಾಗಿ ಬಿಟ್ಟೋಗ್ಬೇಕು ಹೊರತು ಸೂಟ್ ಕೇಸಲ್ಲಿ 1-2 kg ಚಿನ್ನ ಸಂಪಾದನೆ ಮಾಡೋದು, 3 kg ಚಿನ್ನ ಸಂಪಾದನೆ ಮಾಡಬೇಕು, 4 ಕೋಟಿ 5 ಕೋಟಿ ಬ್ಯಾಲೆನ್ಸ್ ಇರಬೇಕು, ನನ್ನ ಮಗ 45 ಸೈಟ್ ಇರಬೇಕು ಮೈಸೂರು ಬೆಂಗಳೂರುಗಳಲ್ಲಿ ಸಂಪಾದನೆ ಮಾಡಿ ಬಿಟ್ಬಿಡೋದು. 5 ಸೈಟ್ ಇದೆ, ನಾನು ಸೋತ್ರು ನನ್ನ ಮಗ ರಾಜ್ಯಂಗಿರ್ತಾನೆ ಅಂತ ಬಿಟ್ಬಿಡ್ಬೋದು. ಅದನ್ನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅವ್ನು ಕರಗಿಸ್ತಾ ಬರ್ತಾನೆ ಯಾರು ನಿಮ್ಮ ಮಗ. ಎಲ್ಲರೂ ಈ ಸಾಮಾನ್ಯವಾಗಿ ಇದನ್ನೇ ಮಾಡೋದು, ಹಣ 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 ಅಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರ್ತೀರಾ. ಬಟ್ ಎಲ್ಲೋ ನಿಮ್ಮ ಭೂಮಿಗೆ ಬೇಕಾಗಿರುವಂಥ ಆರೋಗ್ಯಕರವಾದಂಥ ಒಂದು ಜೀವನವನ್ನು ಮರ್ತಿದ್ದೀರಾ. ನಿಮ್ಮ ಮಕ್ಳುಗಳಿಗೆ ಏನು ಕೊಡ್ತಾ ಇದ್ದೀವಿ, ನಮ್ಮ ಮಕ್ಳುಗಳಿಗೆ ಏನು ತಿನ್ನಿಸ್ತಾ ಇದ್ದೀವಿ, ನಾವು ಅದು ಯಾವ ರೀತಿ ನಾವು ಇದನ್ನೆಲ್ಲ ಚೇಂಜ್ ಮಾಡಬೇಕು ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ದಯವಿಟ್ಟು ಆ ದಿಟ್ಟಿನಲ್ಲಿ ನಮ್ಮ ಯುವ ಪೀಳಿಗೆ ವರ್ಕ್ ಮಾಡಬೇಕು. ಆ ದಿಟ್ಟಿನಲ್ಲಿ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದು ಸತ್ಯ. ಇದು ನೋಡಿ, ಇದೆಲ್ಲ ನಮ್ಮ ಭೂಮಿನ ಫಲವತ್ತತೆಗೋಸ್ಕರ, ನ್ಯಾಚುರಲ್ ಫಾರಮ್ಗೋಸ್ಕರ ನಾನು ಈ ಜೀವಾಮೃತ ತೊಟ್ಟಿಯೆಲ್ಲ ಕಟ್ಟು ಸೊ ಈ 1 ಎಕರೆ ತೋಟನ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳಾಗಲಿ ರಾಸಾಯನಿಕಗಳಾಗಲಿ ತರದೇ ಇವತ್ತು ಒಂದು ನಾಟಿ ಹಸುನಲ್ಲಿ, 1 ನಾಟಿ ಹಸು 1 ಎಕರೆ ಜಮೀನು, ಒಂದು ಫ್ಯಾಮಿಲಿ ಹೆಂಗೆ ಬದುಕ್ಬೋದು ಅನ್ನೋದನ್ನ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಲಿ ಎಳೆಯಾಗಿ ಹೇಳ್ಕೊಂಡು ನಾನು ಬರ್ತಾಯಿದ್ದೀನಿ. ಸೊ ನಾನು ಬರೋದ್ರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ನನ್ನ ಪ್ರೇಕ್ಷಕರು ಯಾರು ನಮ್ಮ ಕರ್ನಾಟಕ ಹೊಸದಾಗಿ ಬರ್ತಾ ಇರುವಂಥ ಯುವಕರುಗಳಿಗೆ ಮತ್ತು ಆಲ್ರೆಡಿ ತೋಟ ಮಾಡಿ ರಾಸಾಯನಿಕ ಹಾಕ್ಬಾರ್ದು ಅಂತ ನಿರ್ಧಾರ ಮಾಡಿರೋರಿಗೆ, ಮುಂದಿನ ಜನ್ರೇಷನ್ಗೆ ಒಳ್ಳೆಯದಾಗಲಿ ಅಂತ ಕೆಲವು ಭಾವನೆಗಳು ಇರುವ ಭಾವಜೀವಿಗಳಿಗೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರನೇ ನಾನು ನನ್ನನ್ನು ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನ ತೋಟದಲ್ಲಿ ಏನು ಮಾಡ್ತೀನಿ, ಯಾವ ರೀತಿ ಜೀವಾಮೃತನ ಕೊಡ್ತೀನಿ ಅನ್ನೋದನ್ನು ಕೂಡ ನಮ್ಮ ಪ್ರೇಕ್ಷಕರುಗಳಿಗೆ ನಾನು ಯೂಟ್ಯೂಬ್ ಮಾಡಿ ಒಂದು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಸಮಾಜಕ್ಕೆ ಹೇಳ್ತಾ ಬರ್ತಾಯಿದ್ದೀನಿ. ಸೊ ಏನು ಇದಕ್ಕೆ ನಾನು ಖರ್ಚೇನು ಮಾಡಿಲ್ಲ, ನನ್ನ ಹತ್ರ ಆಲ್ರೆಡಿ ಮೊಬೈಲ್ ಇತ್ತು, ಕಡಿಮೆ ದುಡ್ಡಲ್ಲೇ ಇತ್ತು. ಸೊ ನೋಡಿ ನಾನು ಸೆಟಪ್ ಎಲ್ಲ ಹೆಂಗಿದೆ, ಒಂದು ಟ್ರೈ ಮಾಡಿಕೊಂಡಿದ್ದೀನಿ. ಈ ಟ್ರೈ ಮೇಲೆ ಒಂದು ಜೀವಾಮೃತ ಕೊಡೋಕ್ಕೆ ಅಂದ್ಬಿಟ್ಟು ಒಂದು ಕ್ಯಾನ್ ತಂದಿದೆ. ಅದು ಎರೆಜಲ ಅಂತಂದಿಲ್ಲ, ಜೀವಾಮೃತನ ಫ್ರೈ ಕೊಡ್ತೀನಿ ಹಣ್ಣಿನ ಗಿಡಗಳಿಗೆ, ಹೂವಿನ ಗಿಡಗಳಿಗೆಲ್ಲ ಕೊಡ್ತಾಯಿರ್ತೀನಿ. ಸೊ ಈ ಸೆಟಪ್ಪಲ್ಲೇ ಮೇಲೆ ನಾನು ಕ್ಯಾಮ್ರಾ ಮಾಡಿಕೊಂಡು ಸೊ ಇಲ್ಲಿ ಆರಾಮಾಗಿ ಮಾತಾಡ್ತಾ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಂಟ್ರಿಗೇಷನ್ ಮಾಡೋಕ್ಕೆ ಅಂತಲೇ ಸುಮಾರು ಖರ್ಚು ಮಾಡಿದ್ದೀನಿ ಜೀವಾಮೃತ ಕೊಡೋಕ್ಕೆ ಅಂತಲೇ ಇದೆಲ್ಲ ಮಾಡಿರುವಂಥ ಸಿಸ್ಟಮ್ ಇದು. ಈಗ ಒಂದು ಹೆಚ್ಚು ಕಡಿಮೆ ಒಂದು 800 ಲೀಟ್ರ್ ರೆಡಿ ಮಾಡಿದ್ದೀನಿ ಜೀವಾಮೃತನ. ಸೊ ತಿಂಗಳಿಗೆ 2 ಬಾರಿ ಜೀವಾಮೃತ ಕೊಟ್ಟರೆ ಸಾಕು. ಕೊಟ್ಟರೆ ನೀವು ಒಂದೇ ಸಲ ಜೀವಾಮೃತ ಮಾಡಿದ್ದ ಅದನ್ನೇ 2ನೇ ಬಾರಿ ಯೂಸ್ ಮಾಡ್ಬೋದು. ಸೊ ಇಷ್ಟು ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಯಾಕೆ ಅಲ್ಲೋಲ ಕಲ್ಲೋಲ ಮಾಡ್ಕೋತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾಯಿಲ್ಲ. ಹಣ ಮಾಡಬಾರ್ದು ಅಂತೇನಿಲ್ಲ, ಇದರಲ್ಲೇ ಹಣ ಬರುತ್ತೆ. ನಿಮ್ಗೆ ಎಷ್ಟು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ನಿಮ್ಮ ಮಕ್ಕಳು ಕೂಡ ಇದನ್ನು ಸೈಕಲಿಂಗ್ ಪ್ರೊಸೆಸ್ ಇರಬೇಕು, ಅದನ್ನು ಮೇಂಟೈನ್ ಮಾಡಿಕೊಂಡು ಅವ್ರ ಮಗನೂ ಕೂಡ ಇದರಲ್ಲಿ ಬರೋವಂಥ ಆದಾಯದಲ್ಲಿ ಎಷ್ಟು ಬರಬೇಕೋ ಅಷ್ಟು ಬರ್ತಾ ಇರ್ತದೆ. ನೀವು ಕೋಟಿ ಇಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಮಾಡಿ ಕೋಟಿ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ. ನಮ್ಮ ವೆಂಕಟಾಚಲ ಅವರು ಲೋಕಾಯುಕ್ತರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವರು ಕೋಟಿ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಮಾಡಿ ಒಂದು ಕಾನೂನು ರೀತಿಯಲ್ಲಿ ಮಾಡಿ, ಯಾವುದೇ ರೀತಿ ತೊಂದರೆಗಳು ಮಾಡ್ಕೊಳ್ದೇ ನೀವು ಮಾಡಿ. ಯಾರು ರೈತರುಗಳು ಕೋಟಿ ಇಲ್ಲ, ಎಷ್ಟು ಬೇಕಾದ್ರೂ ಮಾಡ್ಬೋದು, ಅವ್ರಿಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇರಲ್ಲ ಗೌರ್ಮೆಂಟ್ ಕಡೆಯಿಂದ.
ಬಟ್ ನೀವು ಮಾಡೋದ್ರ ಜೊತೆಗೆ ನಿಮ್ಮ ಭೂಮಿನ ಕೂಡ ಆರೋಗ್ಯಕರವಾಗಿ ನಿಮ್ಮ ಮಕ್ಕಳುಗಳಿಗೆ ಒಂದು ಫಲವತ್ತತೆಯಾಗಿ ಬುಟ್ಟಿ ಕಳಿಸಿ, ಮುಂದಿನ ಜನ್ರೇಷನ್ಗೆ ಒಳ್ಳೆಯದಾಗಲಿ. ನೀವು ಇರೋವರಿಗೆ ಸಾಕು, ನಮ್ಮ ಮಕ್ಳಿಗೆ ಏನಾರು ಆಗಲಿ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಮಾಡಿ ಇಟ್ಟಿರೋದೇ ಸಾಕು, ಸೈಟ್ ಇದೆ, ಮನೆ ಇದೆ, ಆ ದೃಷ್ಟಿಯಲ್ಲಿ ದಯವಿಟ್ಟು ಯೋಚನೆ ಮಾಡಿಬಿಡಿ. ಒಳ್ಳೆಯದಾಗಲ್ಲ, ನಿಮಗೂ ಕೂಡ ಹೆಚ್ಚಿನ ಆಯುಸ್ಸು ಇರೋಲ್ಲ ಆ ಥರ ಯೋಚನೆ ಮಾಡಿದ್ರೆ. ಅರ್ಧ ವಯಸ್ಸಿಗೆ ಕಳ್ಕೊತೀರ. ನಿಮ್ಮ ಈಗ ಎಷ್ಟೋ ಜನ ತಮ್ಮ ತಂದೆನ ಅರ್ಧ ವಯಸ್ಸಿಗೆ ಕಳ್ಕೊಂಡಿರೋರು ಎಷ್ಟೋ ಜನ ಇದ್ದೀರ, ಗೊತ್ತಿರಬೇಕು ಅವ್ರಿಗೆಲ್ಲ. ಏನು ಅವ್ರ ತಂದೆ ಯಾವ ರೀತಿ ಸಾವನ್ನಪ್ಪಿದ್ರು ಅನ್ನೋದು ಗೊತ್ತಿರುತ್ತೆ. ಪ್ರತಿಯೊಬ್ಬರಿಗೂ ಇರುತ್ತೆ ಅದು ನೋವು. ಅರ್ಧ ವಯಸ್ಸಿಗೆ ಇವತ್ತು ತಂದೆ ತಾಯಿನ ಕಳ್ಕೊಳ್ಳೋ ಮಕ್ಕಳು ಅನಾಥ ಆಗ್ತಾಯಿದ್ದಾರೆ. ಎಷ್ಟೋ ತಂದೆ ತಾಯಿ ಗಟ್ಟಿಯಾಗಿದ್ದೆ ಮಕ್ಕಳುಗಳ್ನ ಅರ್ಧ ವಯಸ್ಸು ಕಳ್ಕೊಂಡು ಎಷ್ಟೋ ತಾಯಿಂದಿರು ತಂದೆಯರು ಮಕ್ಕಳು ತೀರೋಗಿದ್ದ ನೆನ್ಕೊಂಡು ಅದೇ ಕೊರ್ಗಿನಲ್ಲಿ ತಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿರೋದು ಕೂಡ ಸತ್ಯ. ಇದೆಲ್ಲ ಯಾಕೆ ಆಗ್ತಿದೆ? ಹಿಂದೆ ಇಲ್ಲ ಈ ಥರ ಇರಲಿಲ್ವಲ್ಲ, ಈಗ ಯಾಕೆ ಈಗ ಆಗ್ತಿದೆ ಅಂದರೆ ಪ್ರತಿಯೊಂದು ಫುಡ್ಡು ನಾವು ತಿಂತಾರೋದು ಕಲುಷಿತ ಆಗಿದೆ. ಕೆಮಿಕಲ್ ಫುಡ್ಗಳನ್ನ ತಿಂದು 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 ನಾವು ತಿಂತಾರೋ ಉಪಯೋಗಿಸ್ತಾರೋ ಎಣ್ಣೆಗಳಿಂದ ಹಿಡಿದು ತಲೆಗೆ ಹಾಕ್ತಾರೋ ಶಾಂಪಿಂದ ಹಿಡಿದು ಉಜ್ಜುತ್ತಾರೋ ಪೇಸ್ಟಿಂದ ಹಿಡಿದು ಹಾಕ್ತಾರೋ ಲಿಪ್ಟಿಕ್ಕಿಂದ ಹಿಡಿದು ಉಗುರು ಬಣ್ಣದಿಂದ ಹಿಡಿದು ಪ್ರತಿಯೊಂದು ಕೂಡ ಕೆಮಿಕಲ್ ಇದೆ. ಇದೆಲ್ಲ ಗೊತ್ತಿದ್ರೂ ಕೂಡ ದಡ್ಡ ಸಿಕ್ಕಮಣಿಗಳ ಥರ ನಾವುಗಳು ಅದನ್ನು ಬಳಸ್ತಾ ಇರೋದು ತುಂಬ ಅಪರಾಧ. ಅದ್ರ ಜೊತೆಗೆ ನಮ್ಮ ಮಕ್ಳಿಗೂ ಕೂಡ ಇದನ್ನು ಬಳಸಿಸೋಕೆ ಕೇಳ್ತಾ ಇರೋದು ಇನ್ನೂ ಅಕ್ಷರಶಃ ಅಪರಾಧ. ಸೊ ದಯವಿಟ್ಟು ನಾನು ಹೇಳಿದ್ನ ಸೀರಿಯಸ್ ಆಗಿ ತಗೊಳ್ಳಿ. ಯಾವ ರೀತಿ ನಾವೆಲ್ಲ ಇವತ್ತು ಮುಂದಿನ ಪೀಳಿಗೆಗೆ ಹಣ ಮಾಡೋಕ್ಕಿಂತ ಹೆಚ್ಚಾಗಿ ಮಣ್ಣಿನ ಫಲವತ್ತತೆಯನ್ನು ಮಾಡಿ ಬುಟ್ಟಿ ಹೋದ್ರೆ ನಮಗೆಲ್ಲ ಉಳುಗಾಲ ಉಂಟು. ಇಲ್ಲ ಅಂದರೆ ಮಾರಣಾಂತಕವಾದಂಥ ಕಾಯಿಲೆಗಳಿಗೆ ಮುಂದಿನ ಪೀಳಿಗೆ ನಿಮ್ಮ ಕಣ್ಣು ಮುಂದೆನೇ ನೋಡ್ತೀರಾ, ಅಷ್ಟು ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ. ಮುಂದಿನ ಪೀಳಿಗೆಗೆ ಇನ್ನೂ ಭಯಾನಕವಾದಂಥ ವಾತಾವರಣ. ಈಗಾಗಲೇ ಸರಿಯಾದ ಟೈಮ್ಗೆ ಮಳೆ ಬರ್ತಾಯಿಲ್ಲ, ಯಾವುದ್ಯಾವುದೋ ಟೈಮು ಏನೇನೋ ಆಗ್ತಿದೆ. ಇದೆಲ್ಲ ಆತಂಕದ ಒಳಗಡೆ ರೈತನ ಪರಿಸ್ಥಿತಿ ಕೇಳೋರಿಲ್ಲ, ಆ ರೀತಿ ಇದೆ. ಇವತ್ತೆಲ್ಲ ತರಕಾರಿ ಬೆಳೆದಿದ್ದಾರೆ ನಮ್ಮ ಭಾಗದಲ್ಲೆಲ್ಲ ನೋಡಿ. ಹಾಕ್ಬೇಕಾದ್ರೆ 70-80 ರೂಪಾಯಿ ಇದ್ದಿದ್ದು ಮೆಣಸಿನ್ಕಾಯಿ ಇವತ್ತು ಹಾಕಿ ಇನ್ನೇನು ಕೂಲಿಗೆ ಬಂದಿದೆ 19 ರೂಪಾಯಿ, 15 ರೂಪಾಯಿ, 20 ರೂಪಾಯಿಗೆ ಬಂದಿದೆ. ಅವ್ನು ಕುಯ್ಯೋ ಲೇಬರ್ಗೂ ಕೂಡ ದುಡ್ಡಾಗಲ್ಲ. ಸುಮ್ಮನೆ ಅವನು ರಾಸಾಯನಿಕ ಬಳಕೆ ಮಾಡ್ದ, ಉಳುಮೆ ಮಾಡಿಸ್ದ, ಅದಕ್ಕೆ ಕವರ್ ಅಂತ ತಂದ, ಅದಕ್ಕೆಲ್ಲ ಡ್ರಿಫಿಗೇಷನ್ ಮಾಡ್ದ. ಎಷ್ಟು ಖರ್ಚು ಅವನು ಹಾಕಿದ ದುಡ್ಡು ಕೂಡ ಇವತ್ತು ಎತ್ತಕ್ಕಾಗಲ್ಲ, ಅಷ್ಟು ಖರ್ಚು ತರಕಾರಿಗಳಿಗೆ ಮಾಡ್ತಾರೆ. ಅದು ಒಂದ್ಸಲಿ ಬಂದರೆ ಒಳ್ಳೆ ದುಡ್ಡು ಬರುತ್ತೆ, ಬರಲಿಲ್ವಾ ಇತ್ತಗೆ ಭೂಮಿಗೆ ರಾಸಾಯನಿಕ ಹೊಡೆದು ಭೂಮಿ ಫಲವತ್ತತೆನೂ ಹಾಳು ಮಾಡ್ದ, ತನ್ನ ರಾಸಾಯನಿಕ ಬಳಸಿ ತನ್ನ ಆರೋಗ್ಯನೂ ಹಾಳು ಮಾಡ್ಕೊಂಡ. ಅದೆಷ್ಟೋ ಒಂದು 6 ಕಾಸು 3 ಕಾಸು ಬರ್ತದೆ, ಆ 6 ಕಾಸು 3 ಕಾಸಿಗೆ ಭೂಮಿ ಫಲವತ್ತತೆನೂ ಹಾಳು ಮಾಡ್ದ. ಅದೇ ನೆಕ್ಸ್ಟು ಮತ್ತೆ ಇನ್ನೊಂದೇನೋ ಆಗ್ತಾನೆ. ಹಿಂಗೆ ಮಾಡಿ 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 ಒಂದು ದಿನ ಭೂಮಿನ ಸರ್ವನಾಶ ಆಯ್ತದೆ. ಕಂಪ್ಲೀಟ್ ಫಲವತ್ತತೆ ಕಳ್ಕೊಂಡಾಗ ಆತ್ಮಹತ್ಯೆ ಮಾಡಿ ಕೊನೆಗೆ ಅಡಿಕೆ ತೋಟ ಅಂತ ಮಾಡಿಬಿಡ್ತಾನೆ. ಆ ಅಡಿಕೆ ತೋಟ ಮಾಡಬೇಕಾದ್ರೆ ಏನಾಗಿರ್ತಾನೆ, ಅದಕ್ಕೆ ಏನು ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ಮಾಡಿಬಿಡೋದು. ಅಲ್ಲಿ ತಂದು ಗೋರ್ಮೆಂಟ್ ಗೊಬ್ಬರಗಳು ಸುರಿಯೋದು. ಇದೆಲ್ಲ ಇವತ್ತು ನಡೀತಾರಂಥ ಒಂದು. ಇನ್ನೂ ಹೆಚ್ಚು ಮಾತಾಡ್ತೀನಿ ಅಂದರೆ ನಾನು 1 ಅವರ್ ಮಾತಾಡಬಲ್ಲೆ, ಇಡೀ ದಿನ ಮಾತಾಡಬಲ್ಲೆ, ಅಷ್ಟು ಮಾಹಿತಿನ ಕೊಡ್ಬೋದು. ಬಟ್ ಏನಪ್ಪ ಯೂಟ್ಯೂಬ್ಗಳಲ್ಲಿ ಹೆಚ್ಚು ಜಾಸ್ತಿ ಹೊತ್ತು ಮಾತಾಡಿದ್ರೆ ವಿಡಿಯೋಗಳು ನೋಡೋಕ್ಕೆ ತುಂಬ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ಬೋದು, ಯಾರಿಗೂ ಎಲ್ಲರಿಗೂ. ದಯವಿಟ್ಟು ಈ ನಿಟ್ಟಿನಲ್ಲಿ ವರ್ಕ್ ಮಾಡಿ. ನಾನು ಮತ್ತೆ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಹಣದ ಜೊತೆಗೆ ಹಣ ಮಾಡಬೇಡಿ ಅಂತ ನಾನು ಹೇಳಲ್ಲ. ಹಣದ ಜೊತೆಗೆ ಮಕ್ಕಳಿಗೆ ಒಳ್ಳೆ ಪ್ಲ್ಯಾಟ್ಫಾರಮ್ನ ಮಾಡಿ. ಏನು ಪ್ಲ್ಯಾಟ್ಫಾರಮ್ ಅಂದರೆ ಹಣ ಮಾಡೋ ಜೊತೆಗೆ ಒಂದು ಆರೋಗ್ಯಕರವಾದ ಭೂಮಿನೂ ಕೂಡ ಮಕ್ಕಳುಗಳಿಗೆ ಬಿಟ್ಟೋಗಿ, ಮತ್ತು ಮಕ್ಕಳುಗಳಿಗೂ ಅದನ್ನು ಯಾವ ರೀತಿ ಮಾಡಬೇಕು, ಮತ್ತು ನಾಟಿ ಹಸುಗಳನ್ನ ಯಾವ ರೀತಿ ಸಾಕಬೇಕು ಅನ್ನೋದನ್ನ ಆ ಪ್ರಾಂತ್ಯದಲ್ಲಿ ಯಾವ್ಯಾವ ತಳಿಗಳಿದೆ ನಿಮ್ಮ ಪ್ರಾಂತ್ಯಗಳಲ್ಲಿ ನಾಟಿ ಹಸುಗಳು ಅಂತ ಅದನ್ನು ದಯವಿಟ್ಟು ಮಾಡಿ. ಇದು ಮಾಡೋದ್ರಿಂದ ನಿಮ್ಮ ಉಜ್ವಲವಾದ ಭವಿಷ್ಯ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್. ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಒಂದು ನಾಟಿ ಹಸು 1 ಎಕರೆ 1 ಫ್ಯಾಮಿಲಿ ಯಾವ ರೀತಿ ಬದುಕ್ಬೋದು ಅನ್ನೋದನ್ನ ಎಳೆಯಾಗಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಹೇಳ್ತಾ ಬರ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಮಾಡಿರುವಂಥ ತೋಟದ ಲೈವಲ್ಲೂ ಕೂಡ ಎಷ್ಟೋ ವಿಡಿಯೋಗಳನ್ನ ಮಾಡಿ ತೋರಿಸಿದ್ದೀನಿ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಈ ಜೀವಾಮೃತ ತೊಟ್ಟಿಗೆಲ್ಲ ಎಷ್ಟು ಖರ್ಚಾಯಿತು ಎಲ್ಲ ಕೂಡ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ನೀವು ಸರ್ಚ್ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಕಂಪ್ಲೀಟ್ ವೀಡಿಯೋಗಳಿದೆ. ಒಂದೊಂದಾಗ ನೀವು ಫ್ರೀ ಇದ್ದಾಗ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ನಾನು ಕೃಷಿ ಮಾಡೋಕ್ಕೆ ಕಾಲಿಟ್ಟಾಗ ನನಗೆ ಯಾರು ಈ ಥರ ವೀಡಿಯೋಗಳು ಸಿಕ್ಕಿದ್ದು ಕಡಿಮೆ. ಯಾರ್ಯಾರು ಪ್ರಾಮಾಣಿಕವಾಗಿ ಮಾಡ್ತಾ ಇರೋರು ಕಡಿಮೆ ಇವತ್ತು ಪರ್ಸನ್ಸ್ಗಳು ಸಿಗೋದು. ಯೂಟ್ಯೂಬಲ್ಲಿ ಬರೋದೆಲ್ಲ ಸತ್ಯ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಹೇಳೋದೇ ಒಂದು ಮಾಡೋದೇ ಒಂದು ತುಂಬ ಜನ ಇದ್ದಾರೆ.
ಸೊ ಅದನ್ನು ನಾನು ಕೆಲವು ವ್ಯಕ್ತಿಗಳನ್ನ ನಾನು ಸರ್ಚ್ ಮಾಡಿದಾಗ ಅವ್ರ ತೋಟಗಳಿಗೆ ವಿಸಿಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಕೆಲವು ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಮಾಡ್ತಾ ಇರೋರನ್ನ ನಾನು ನೋಡಿ ಅವರು ಮಾಡಿರೋದನ್ನ ಅಳವಡಿಸ್ಕೊಂಡಿರೋದನ್ನ ನಾನು ಅಲ್ಲಿ ಹೋಗಿ ಲೈವ್ ಆಗಿ ನೋಡಿದಾಗ ಅದನ್ನು ಪ್ರಾಕ್ಟಿಕಲಾಗಿ ಇವತ್ತು ನಮ್ಮ ಭೂಮಿಗಳಿಗೆ ಅಳವಡಿಸ್ಕೊಂಡು ಇವತ್ತು ಸಕ್ಸಸ್ಫುಲ್ಲಾಗಿ 5ನೇ ವರ್ಷಕ್ಕೆ ನಂದು ಕಾಲಿಟ್ಟಿದೆ. ತೋಟ ತುಂಬ ಚೆನ್ನಾಗಿ ಹೋಗ್ತಿದೆ. ಒಂದು 75,000 ಆದಾಯನೂ ಕೂಡ 2 ಗದ್ದೆಯಲ್ಲಿ ಬರ್ತಾಯಿದೆ. ಒಂದು 11 ಕ್ವಿಂಟಾಲು 80 ಮರಕ್ಕೆ ಬರ್ತಿದೆ. ಅದನ್ನೇ ಇವತ್ತು 1 ಎಕರೆಗೆ ಮಾಡಿದ್ದೀನಿ. 1 ಎಕರೆನೂ ಕೂಡ ಉಂಬಾಳೆಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ನನ್ನ ರಾಸಾಯನಿಕ ಮುಕ್ತವಾದ ತೋಟ, ಮತ್ತು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ಕೂಡ ತರದನೆ ಮಾಡಿರುವಂಥ ತೋಟ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಆದಾಯ ಹೆಂಗೆ ಬರುತ್ತೆ, ಏನೇನೆಲ್ಲ ಮಾಡ್ಬೋದು, ಅಡಿಕೆ ತೋಟ ಆದ ನಂತರ ಅದ್ರ ತೋಟದೊಳಗಡೆ ಯಾವ್ಯಾವ ಬೆಳೆಯೆಲ್ಲ ಬರುತ್ತೆ ಅನ್ನೋದನ್ನ ನಾನು ಇಂಚಿಂಚು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಸುಭಾಷ್ ಪಾಳೇಕರ್, ಜೈ ಗೋಮಾತೆ. ನಮಸ್ಕಾರ.